ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಿಮಗೆಲ್ರಿಗೂ ಮತ್ತೊಮ್ಮೆ ಮನೆ ಮಾತು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೆಸ್ಟ್ ಬೆಡ್ರೂಮನ್ನು ಹೇಗೆ ಡೆಕೋರೇಟ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಡ್ ಹಿಂದ್ಗಡೆ ಮತ್ತು ಬೆಡ್ ಪಕ್ಕ ಇರೋ ಗೋಡೆ ಖಾಲಿ ಅನ್ನಿಸ್ತಾ ಇತ್ತು. ಅಲ್ಲಿ ಏನಾದರೂ ಮನೇಲಿ ಪೇಂಟಿಂಗ್ ಮತ್ತು ವಾಲ್ ಹ್ಯಾಂಗಿಂಗ್ಸ್ ಮಾಡಿ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೆ. ಅವನ್ನೆಲ್ಲ ರೆಡಿ ಮಾಡಿಟ್ಕೊಂಡಾಗಿದೆ. ಅಲ್ಲಿ ಏನೇನು ಹಾಕ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ. ಡೆಕೋರೇಟ್ ಮಾಡೋದಕ್ಕಿಂತ ಮುಂಚೆ ಗೆಸ್ಟ್ ಬೆಡ್ರೂಮ್ ಕಬೋರ್ಡ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದು ತುಂಬಾ ಅಸ್ತವ್ಯಸ್ತವಾಗಿತ್ತು. ಅಲ್ಲಿ ನನ್ನ ಮತ್ತು ಸೌಮ್ಯಾಳ ಆರ್ಟ್ ಸಪ್ಲೈಸ್, ಬ್ಯಾಗ್, ಸೌಮ್ಯಾಳ ಸ್ಕೂಲ್ ಬ್ಯಾಗ್, ವರ್ಕ್ ಪೇಪರ್ಸ್ ಎಲ್ಲ ಇಟ್ಕೊಂಡಿರ್ತೀವಿ. ಸೌಮ್ಯಾಳ ಹೊಸ ಸ್ಕೂಲ್ ಇಯರ್ ಸ್ಟಾರ್ಟ್ ಆಯಿತು. ಲಾಸ್ಟ್ ಇಯರ್ ಪೇಪರ್ ಎಲ್ಲ ಹಾಗೇನೇ ಇತ್ತು. ಅದನ್ನೆಲ್ಲ ತೆಗೆದು ರತ್ತಿಗೆ ಹಾಕ್ತಾ ಇದ್ದೀನಿ. ಈ ಕಾರ್ಡ್ಬೋರ್ಡ್ ಬಾಕ್ಸ್ಗಳು ಎಷ್ಟು ಗಟ್ಟಿಮುಟ್ಟಾಗಿರ್ತವೆ ಅಂದರೆ ಬಿಸಾಕೋದಕ್ಕೆ ಮನಸ್ಸೇ ಆಗೋದಿಲ್ಲ. ನಾನು ಆರ್ಗನೈಸ್ ಮಾಡೋದಕ್ಕೆ ಅವನ್ನೇ ಬಳಸ್ಕೊಳ್ತಾ ಇದ್ದೀನಿ. ಇಲ್ಲಿ ಸೌಮ್ಯಾಳ ವರ್ಕ್ ಪೇಪರ್ಸ್ ಇಡೋದಕ್ಕೆ ಒಂದು ಪ್ಲಾಸ್ಟಿಕ್ ಟ್ರೇನ ಇಡ್ತಾ ಇದ್ದೀನಿ. ಇಲ್ಲಿ ಬೆಡ್ ಹಿಂದ್ಗಡೆ ನಮ್ಮ ಫ್ರೆಂಡ್ ಕೊಟ್ಟಂಥ ಒಂದು ಸುಂದರವಾದಂಥ ಪೇಂಟಿಂಗ್ ಹಾಕ್ತಾ ಇದ್ದೀನಿ. ಈ ಸುಂದರವಾದ ಕ್ಯಾನ್ವಾಸ್ ಪೇಂಟಿಂಗ್ ಸೌಮ್ಯ ಮಾಡಿದ್ದು. ಈ ಫ್ರೇಮ್ ಲೈಟ್ ವೆಯ್ಟ್ ಇರೋದ್ರಿಂದ ಇಲ್ಲಿ ಕಮಾಂಡ್ ಸ್ಟ್ರಿಪ್ಸನ್ನು ಯೂಸ್ ಮಾಡಿಕೊಂಡು ಗೋಡೆಗೆ ಅಂಟಿಸ್ತಾ ಇದ್ದೀನಿ. ಮನೆಯಲ್ಲಿ ಒಂದು ಹಳೆ ಮಿಕ್ಸಿ ಜಾರ್ ರಬ್ಬರ್ ಗ್ಯಾಸ್ಕೆಟ್ ಇತ್ತು. ಅದನ್ನು ಬಳಸ್ಕೊಂಡು ಇಲ್ಲಿ macramé ವಾಲ್ ಹ್ಯಾಂಗಿಂಗ್ ಮಾಡ್ತಾ ಇದ್ದೀನಿ. ಇದು ಸಹ ಲೈಟ್ ವೆಯ್ಟ್ ಇರೋದ್ರಿಂದ ಇದನ್ನು ಕಮಾಂಡ್ ಹುಕ್ಕಿಂದ ಹ್ಯಾಂಗ್ ಮಾಡ್ತಾ ಇದ್ದೀನಿ. ಈ ಬೆಡ್ ಪಕ್ಕ ಕಡಿಮೆ ಬೆಳಕು ಬರೋದ್ರಿಂದ ಇಲ್ಲಿ ಒಂದು ಸ್ನೇಕ್ ಪ್ಲಾಂಟ್ ಇಡ್ತಾ ಇದ್ದೀನಿ. ಈ ಸ್ನೇಕ್ ಪ್ಲಾಂಟ್ ಕಡಿಮೆ ಬೆಳಕಿನಲ್ಲಿ ಬೆಳೆಯುವಂಥ ಲೋ ಮೇಂಟೆನೆನ್ಸ್ ಗಿಡ.
ಇದು ನನ್ನ ವರ್ಕ್ ಟೇಬಲ್. ಇಲ್ಲೇ ನಾನು ಎಡಿಟಿಂಗ್ ಎಲ್ಲ ಮಾಡೋದು. ಸದ್ಯದಲ್ಲೇ ನನ್ನ ವರ್ಕ್ ಟೇಬಲನ್ನು ಮಾಸ್ಟರ್ ಬೆಡ್ರೂಮ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ನಾನು ಹೇಗೆ ಸೆಟ್ ಮಾಡ್ಕೊಳ್ತೀನಿ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮಗೆ ಈ ಗೆಸ್ಟ್ ಬೆಡ್ರೂಮ್ ಡೆಕೋರೇಷನ್ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.